ಪೌರ ಮತ್ತು ಪೌರತ್ವ ಪಾಠದ ಬಹು ಆಯ್ಕೆ ಪ್ರಶ್ನೆ ಸಹಿತ ಉತ್ತರದ ನೋಟ್ಸ್ನ ವಿಡಿಯೋವನ್ನು ನೋಡೋಣ. ಪೌರತ್ವ ಎಂಬ ಪದ ಕಾಲಕ್ಕೆ ವಿವಿಧ ಅರ್ಥವನ್ನು ಪಡೆತವೆ. ಗ್ರೀಕರ ಕಾಲದಲ್ಲಿ ಪೌರತ್ವ ಅಂತಕ್ಕಂಥದ್ದು ಕೇವಲ ಸಂಕುಚಿತ ಅರ್ಥ ಮಾತ್ರನೇ ಹೊಂದಿತ್ತು. ಅಂದರೆ ಆಗಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಅಂತ ಕರೀತಿದ್ರು. ಅಂದರೆ ರಾಜ್ಯದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರು ಪೌರರು ಇರಲಿಲ್ಲ. ರಾಜ್ಯದ ಆಡಳಿತ, ನ್ಯಾಯ ವಿತರಣೆ, ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಜನರಿಗೆ ಮಾತ್ರ ಗ್ರೀಕರು ಪೌರರು ಅಂತ ಕರೆದ್ರು. ಉಳಿದಂತೆ ಈ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಇವರು ಪೌರರು ಇರಲಿಲ್ಲ. ಇದು ಪೌರತ್ವದ ಬಗ್ಗೆ ಗ್ರೀಕರಲ್ಲಿ ಇರ್ತಕ್ಕಂಥ ಒಂದು ಪರಿಕಲ್ಪನೆ ಆಗಿತ್ತು. ಬಟ್ ಇವಾಗ ಆಧುನಿಕ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲವಾಗಿದೆ. ಒಂದು ನಾಗರಿಕ ಸಮಾಜದ ಅಥವಾ ರಾಜ್ಯದ ಸದಸ್ಯತ್ವ ಹೊಂದಿ ತಾನು ವಾಸಿಸೋ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯ ನೀಡ್ತಕ್ಕಂಥ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗೆ ಪೌರ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಈ ಪೌರದ ಕುರಿತು ವೆಚಲ್ ಅವರು ಏನು ಮಾಡಿದ್ದಾರೆ, ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡೋ ಸೌಲಭ್ಯಗಳನ್ನು ಸಮಾನವಾಗಿ ಅನುಭೋಗಿಸುವವನಿಗೆ ಪೌರ ಅಂತ ವೆಚಲ್ ಅವರು ಏನು ಮಾಡಿದ್ದಾರೆ, ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಪೌರ ಎನಿಸಿಕೊಳ್ಳಬೇಕಾದ್ರೆ ಆತ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು, ರಾಜ್ಯದ ಸದಸ್ಯತ್ವ ಹೊಂದಿರಬೇಕು, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭೋಗಿಸಬೇಕು, ಹಕ್ಕುಗಳ ಜೊತೆಗೆ ಕೆಲಸಗಳನ್ನು, ಕರ್ತವ್ಯಗಳನ್ನು ನಿರ್ವಹಿಸಿ ರಾಜ್ಯಕ್ಕೆ ನಿಷ್ಠೆಯನ್ನು ಹೊಂದಿರಬೇಕು. ಪ್ರಜೆ ಮತ್ತು ಪೌರರಿಗೂ ಇರ್ತಕ್ಕಂಥ ನಿಖರ ವ್ಯತ್ಯಾಸವನ್ನು ನೋಡ್ಬೋದು. 1947ಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜೆ ಇದ್ದೀವಿ. ಆದರೆ ಸ್ವಾತಂತ್ರ್ಯದ ನಂತರ ದಿನಗಳಲ್ಲಿ ನಾವೆಲ್ಲ ಭಾರತೀಯ ಪೌರರು ಆಗಿದ್ದೇವೆ. ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಮತ್ತು ಅಲ್ಲಿ ವಾಸಿಸ್ತಕ್ಕಂಥ ಜನ ಆ ರಾಜ್ಯದ ಪೌರರೇ ಆಗಿರ್ತಾರೆ. ಒಬ್ಬ ಪೌರನಾಗಿರಬೇಕಾದ್ರೆ ಅವನು ವಾಸಿಸುವ ರಾಜ್ಯ ಅಥವಾ ದೇಶದ ಕಾನೂನಿನ ಅನುಪಾಲಕನಾಗಿರಬೇಕು. ರಾಜ್ಯ ಮತ್ತು ದೇಶದ ಪೌರರಿಗೆ ರಕ್ಷಣೆ ಮತ್ತು ಸವಲತ್ತುಗಳನ್ನು ಒದಗಿಸಿದರೆ ಪೌರ ದೇಶದ ನೀತಿ, ನಿಯಮ, ಕಾನೂನು ಪರಿಪಾಲಕನಾಗಿ ದೇಶದ ಪ್ರಗತಿಯಲ್ಲಿ ಏಳಿಗೆಯನ್ನು ಕಾಣಬೇಕು. ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಆ ದೇಶದಲ್ಲಿ ಹಲವಾರು ಅನುಕೂಲಗಳನ್ನು ಮತ್ತು ಸೌಲಭ್ಯಗಳನ್ನು ಅನುಭೋಗಿಸ್ತಾನೆ. ಅವುಗಳೆಂದರೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ ಅವನಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ರಾಷ್ಟ್ರದ ಕಾನೂನು ಮತ್ತು ಸುವ್ಯವಸ್ಥೆ ನೀಡೋದ್ರಿಂದ ಶಾಂತಿಯುತ ಜೀವನವನ್ನು ನಡೆಸ್ತಾನೆ. ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ರಾಜ್ಯ ಒದಗಿಸ್ತಕ್ಕಂಥ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭೋಗಿಸುತ್ತಾನೆ. ಪೌರ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಹಿತ ಅನುಭೋಗಿಸ್ತಾನೆ. ರಾಜ್ಯ ನೀಡ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಅನುಭೋಗಿಸ್ತಾನೆ. ಚುನಾವಣೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ, ಸ್ಪರ್ಧಿಸ್ತಕ್ಕಂಥ, ಮತ ಚಲಾಯಿಸುವ, ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಹಿತ ಸರ್ಕಾರ ಕೊಡ್ತದೆ. ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಮತ್ತು ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಅಧಿಕಾರಿಗಳು ಅಲಂಕರಿಸ್ತಕ್ಕಂತಹ ಅರ್ಹತೆಯನ್ನು ಸಹಿತ ಈ ಪೌರ ಪಡಿತಾನೆ. ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡಿತಕ್ಕಂಥ ಅರ್ಹತೆ ಪೌರ ಹೊಂದುತ್ತಾನೆ. ಪೌರ ಮತ್ತು ವಿದೇಶಿ ನಡುವೆ ವ್ಯತ್ಯಾಸಗಳು ಇದ್ದಾವೆ. ಅಂದರೆ ಪೌರ ಶಾಶ್ವತ ನಿವಾಸಿ ಆದರೆ ಪೂರ್ಣ ಸದಸ್ಯ ಆಗಿರ್ತಾನೆ. ವಿದೇಶಿ ತಾತ್ಕಾಲಿಕ ನಿವಾಸಿ ಆತ ಪ್ರವಾಸಿಗ ಮಾತ್ರ. ಇದು ಒಂದನೇ ವ್ಯತ್ಯಾಸ. ಎರಡನೇದು, ಪೌರನಿಗೆ ರಾಜಕೀಯ ಹಕ್ಕಿದೆ. ಆತ ಮತದಾನದಲ್ಲಿ ಭಾಗವಹಿಸಬಹುದು, ಸ್ಪರ್ಧಿಸಬಹುದು, ಮತ ಚಲಾಯಿಸಬಹುದು, ಸರ್ಕಾರದ ಹುದ್ದೆ ಹೊಂದಬಹುದು. ಆದರೆ ವಿದೇಶಿಯನಿಗೆ ಇದ್ಯಾವುದೂ ಕೂಡ ಏನಾಗಿದ್ದಿಲ್ಲ, ಹಕ್ಕುಗಳು ಇಲ್ಲ. ಮೂರನೇ ವ್ಯತ್ಯಾಸ, ಪೌರ ಅಥವಾ ನಾಗರಿಕ ತನ್ನ ರಾಜ್ಯಕ್ಕೆ ನಿಷ್ಠೆ ತೋರ್ತಾನೆ. ಆದರೆ ವಿದೇಶಿಗ ಪೌರನಾಗಿ ಮತ್ತೊಂದು ರಾಷ್ಟ್ರದ ಹಂಗಾಮಿ ಸದಸ್ಯನಾಗಿ ಇರ್ತಾನೆ. ತಾನು ಹಂಗಾಮಿಯಾಗಿ ನೆಲೆಸಿರುವ ರಾಷ್ಟ್ರದ ಕಾನೂನುಗಳನ್ನು ಗೌರವಿಸ್ತಾನೆ ಮತ್ತು ಪಾಲಿಸ್ತಾನೆ. ರಾಜ್ಯ ಸರ್ಕಾರ ಅನಪೇಕ್ಷಿತ ವಿದೇಶಿಯನನ್ನ ಕಾನೂನು ಬಾಹಿರ ಚಟುವಟಿಕೆ, ವಿದೇಶಿ ಪರವಾನಗಿ ಅವಧಿಯ ಮುಕ್ತಾಯ ಮುಂತಾದ ಕಾರಣಗಳಿಂದ ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು. ಆದರೆ ಪೌರನಿಗೆ ಇಂಥ ಆಜ್ಞೆಗಳು ಕೊಡೋದಿಲ್ಲ. ಇನ್ನು ಪೌರತ್ವವನ್ನು ಪಡೀಲಿಕ್ಕೆ ಎರಡು ವಿಧಾನಗಳಿದಾವೆ. ಒಂದು ಜನನ ಸ್ಥಾನ, ಇನ್ನೊಂದು ದೇಶೀಕರಣ ಅಂತಕ್ಕಂಥದ್ದು ಎರಡು. ಜನನ ಸ್ಥಾನ ಅಂದರೆ ಏನಪ್ಪ ಅಂದರೆ ಜನನ ಸ್ಥಾನದ ಆಧಾರದ ಮೇಲೆ, ಅಂದರೆ ಆ ರಾಜ್ಯದಲ್ಲಿ ಜನನವನ್ನು ಹೊಂದಿದರೆ ಪೌರತ್ವವನ್ನು ಪಡಿತಾನೆ. ಇನ್ನು ದೇಶೀಕರಣ ಅಂದರೆ ಏನಪ್ಪ ಅಂದರೆ ಒಂದು ರಾಜ್ಯದ ಪೌರತ್ವ ಪಡಿತಕ್ಕಂಥ ವಿಧಾನ ಯಾವುದೇ ದೇಶ ವಿಧಿಸ್ತಕ್ಕಂಥ ಅಧಿಕಾರ ಮತ್ತು ನಿಯಮಗಳನ್ನು ಈಡೇರಿಸಿದಾಗ ಅರ್ಹತೆಯನ್ನು ಪಡೆಯೋದೇ, ಪೌರತ್ವವನ್ನು ಪಡೆಯೋದೇ ದೇಶೀಕರಣ. ಅಂದರೆ ಈ ದೇಶೀಕರಣ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ತವೆ. ಉದಾಹರಣೆಗೆ ಸಾಮಾನ್ಯ ನಿಯಮಗಳು ಅವರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇದು ವಾಸಸ್ಥಳ ಅಂತ ಹೇಳಿದ್ದಾರೆ. ಅಂದರೆ ಪ್ರಜೆ, ಪೌರ ಆ ದೇಶದ ದೀರ್ಘಕಾಲ ನಿವಾಸಿ ಆಗಿರಬೇಕು. ಇಲ್ಲಿ
ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ನಿರಂತರ ವಾಸದ ಅವಧಿ 5 ವರ್ಷ ಆದರೆ ಪೌರತ್ವ ಪಡಿತಾರೆ. ಫ್ರಾನ್ಸ್ ದೇಶದಲ್ಲಿ 10 ವರ್ಷ ಆದರೆ ಪೌರತ್ವವನ್ನು ಪಡಿತಾರೆ. ಇನ್ನು ವಿವಾಹ ಅಂದ್ರೆ ಒಂದು ದೇಶದ ಮಹಿಳೆ ವಿದೇಶಿ ಪುರುಷನೊಂದಿಗೆ ವಿವಾಹವಾದರೆ ಅವಳು ಆ ಪತಿಯ ದೇಶದ ಪೌರತ್ವ ಪಡಿತಾಳೆ. ಆದರೆ ಪತಿ ತನ್ನ ಹೆಂಡತಿಯ ದೇಶದ ಪೌರತ್ವ ಪಡೆಯೋದಿಲ್ಲ. ಜಪಾನ್ ಮತ್ತು ಕೆಲವು ದೇಶಗಳು ಮಾತ್ರ ಇದಕ್ಕೆ ಅಪವಾದ ಆಗಿದ್ದಾವೆ. ವಿದೇಶಿ ಸರ್ಕಾರಿ ಸೇವೆ, ಒಂದು ದೇಶದ ಪೌರನು ವಿದೇಶಿ ಸರ್ಕಾರಿ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವ ಪಡಿತಾನೆ. ವಿದೇಶಿಯರ ದೇಶನಿಷ್ಠೆಯ ಬಗ್ಗೆ ಸಂಶಯದಿಂದಾಗಿ ಹಲವು ದೇಶಗಳನ್ನು ವಿದೇಶಿಯರಿಂದ ರಾಜ್ಯ ಸೇವೆಗೆ ಸೇರಿಸಿಕೊಳ್ಳೋದಿಲ್ಲ. ಆಸ್ತಿ ಸಂಪಾದನೆ ಮೂಲಕ ಓರ್ವ ವ್ಯಕ್ತಿ ಬೇರೆ ದೇಶದಲ್ಲಿ ಆಸ್ತಿ ಖರೀದಿಸಿದರೆ ಆ ದೇಶ ಆತನಿಗೆ ಪೌರತ್ವವನ್ನು ಕೊಡ್ತದೆ. ಮೆಕ್ಸಿಕೋ ದೇಶದಲ್ಲಿ ಇಂತಹ ಒಂದು ಆಸ್ತಿ ಸಂಪಾದನೆ ಮೂಲಕ ಪೌರತ್ವ ಪಡೆಯುವ ನಿಯಮ ಇದೆ. ಆದರೆ ಇಂದಿನ ರಾಷ್ಟ್ರಗಳು ವಿದೇಶಿಯರಿಗೆ ಭೂಮಿಯನ್ನು ಕೊಳ್ಳಲು ಆಸ್ಪದ ಕೊಡದೇ ಇರೋದು ಅಪರೂಪ ಸಹಿತ ಆಗದ. ಇನ್ನು ಮನವಿ ಮೂಲಕ ಅಂತ ಹೇಳ್ತಾರೆ. ನಿಗದಿತ ಅರ್ಜಿ ಮನವಿ ಸಲ್ಲಿಸುವ ಮೂಲಕ ನಾವು ಪೌರತ್ವವನ್ನು ಪಡಿತೀವಿ. ಅಂದರೆ ಮನವಿ ಸಲ್ಲಿಸುವವರು ನಿರ್ದಿಷ್ಟ ಕರಾರುಗಳನ್ನು ಪೂರೈಸಬೇಕು. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ವ್ಯಕ್ತಿ ದಿವಾಳಿಕೋರ ಆಗಿರಬಾರ್ದು, ಉತ್ತಮ ನಡತೆಯನ್ನು ಹೊಂದಿರಬೇಕು. ಆದರೆ ಪೌರತ್ವವನ್ನು ಕೊಡ್ತಾರೆ. ಭಾರತದಲ್ಲಿ ಪೌರತ್ವ ಪಡಿತಕ್ಕಂಥ ವಿಧಾನಗಳು ಹೇಗಿದ್ದಾವೆ ನೋಡೋಣ. ಇಲ್ಲಿ ರಾಜ್ಯ ಶಾಸಕಾಂಗ ಅಧಿಕಾರ ಇಲ್ಲ ಈ ಪೌರತ್ವಕ್ಕೆ ಸಂಬಂಧಿಸಿದಂತೆ ಒಂದು ಕಾಯ್ದೆ ಬಂದಿದೆ 1955ರಲ್ಲಿ, ಪೌರತ್ವ ಕಾಯ್ದೆ ಅಂತ ಕರೀತಾರೆ. ಈ ಕಾಯ್ದೆ 1986ರಲ್ಲಿ ತಿದ್ದುಪಡಿ ಮಾಡಿದ್ರು. ಇದರಲ್ಲಿ ಪೌರತ್ವ ಪಡಿತಕ್ಕಂಥ ನಿಯಮಗಳನ್ನು ಮತ್ತೆ ಕಳೆದುಕೊಳ್ಳತಕ್ಕಂಥ ನಿಯಮಗಳನ್ನು ಹೇಳಿದ್ದಾರೆ. 1955ರಲ್ಲಿ ಪೌರತ್ವ ಕಾಯ್ದೆಯ ಪ್ರಕಾರ ಏನೆಲ್ಲ ನಿಯಮಗಳಿದಾವೆ ಅಂದ್ರೆ, ಒಂದನೇದು ಜನ್ಮದ ಪೌರತ್ವ. 26ನೇ ಜನವರಿ 1950ರಿಂದ ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿ ಜನ್ಮದಾತವಾಗಿ ಭಾರತೀಯ ಪೌರ. 1950 ಜನವರಿ 26ಕ್ಕೂ ಮೊದಲು ಜನಿಸಿದವರಿಗೂ ಕೂಡ ಪೌರತ್ವವನ್ನು ಕೊಟ್ಟಿದ್ದಾರೆ. ಎರಡನೇದು ರಕ್ತ ಸಂಬಂಧ ಇದೆ ಅಥವಾ ಅನುವಂಶಿಕ ಪೌರತ್ವ ಅಂತ ಕರೀತಾರೆ. ವ್ಯಕ್ತಿಯೊಬ್ಬ 26ನೇ ಜನವರಿ 1950ರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿ ಆ ಸಮಯದಲ್ಲಿ ಆ ವ್ಯಕ್ತಿ ತಾಯಿ ಅಥವಾ ತಂದೆ ಭಾರತದ ಪೌರನಾಗಿದ್ದಾರೆ, ಅತನಿಗೂ ಕೂಡ ಭಾರತದ ಪೌರತ್ವವನ್ನು ಕೊಟ್ಟಿದ್ದಾರೆ. ಇನ್ನು ನೋಂದಣಿ ಪೌರತ್ವ ಅಂತ ಕರೀತಾರೆ. ಅಂದರೆ ಭಾರತೀಯ ನಾಗರಿಕನಲ್ಲದ ಯಾವುದೇ ವ್ಯಕ್ತಿ ಭಾರತದ ಪೌರನಾಗಬೇಕೆಂದರೆ ಭಾರತ ಸಂವಿಧಾನದ ಪ್ರಕಾರ ಅಥವಾ ಪೌರತ್ವ ಕಾಯ್ದೆ ಪ್ರಕಾರ ನೋಂದಣಿ ಮಾಡಿಕೊಂಡು ಪೌರತ್ವ ಪಡಿಬಹುದು. ಇನ್ನು ಸಹಜ ಪೌರತ್ವ ಅಂತ ಇದೆ. ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಕೀಯರು ಅಂದರೆ ಅನ್ಯ ದೇಶವರು ಅರ್ಜಿ ಸಲ್ಲಿಸಿ ಪೌರತ್ವ ಪಡೆದುಕೊಳ್ಳಬಹುದು. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಕನಿಷ್ಠ 5 ವರ್ಷ ಆತ ಏನು ಮಾಡಬೇಕಪ್ಪ ಅಂದ್ರೆ ವಾಸವಾಗಿರಬೇಕು ಅಂತಕ್ಕಂಥ ನಿಬಂಧನೆ ಇದೆ. ಇನ್ನು ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂತ ಇದೆ. ಯಾವುದಾದರೂ ನೂತನ ಪ್ರದೇಶ ಭಾರತದ ಭೂಪ್ರದೇಶಕ್ಕೆ ಸೇರ್ಪಡೆಯಾದರೆ ಆ ಭೂಪ್ರದೇಶದಲ್ಲಿರುವ ಎಲ್ಲ ಜನರಿಗೂ ಕೂಡ ಭಾರತದ ಪೌರತ್ವ ಸಿಗ್ತದೆ. ಇನ್ನು ಪೌರತ್ವವನ್ನು ಕಳೆದುಕೊಳ್ತಕ್ಕಂಥದ್ದು ವಿಧಾನಗಳು ಕೂಡ ಇದಾವೆ. ಒಂದನೇದು ಪರಿತ್ಯಾಗ. ಅಂದರೆ ನಾವು ಏನು ಮಾಡ್ಬೋದು, ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ಬಿಟ್ಟು ಬಿಡ್ಬೋದು. ಎರಡನೇದು ಅಂತ್ಯಗೊಳ್ಳುವಿಕೆ. ಅಂದರೆ ಈ ವಿದೇಶಿಯರು ಏನು ಮಾಡಿರ್ತಾರಪ್ಪ ಅಂತಂದರೆ ಪೌರತ್ವವನ್ನು ಪಡಿಬೇಕಾದ್ರೆ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನು ಬದ್ಧವಾಗಿ ಅವರಿಗೆ ಏನು ಮಾಡ್ತಾರೆ, ಪೌರತ್ವವನ್ನು ಅಂತ್ಯವನ್ನು ಮಾಡ್ತಾರೆ. ಇಂತಿಷ್ಟೇ ಡೇಟು ಲಿಮಿಟ್ ಅಂತ ಇರ್ತದೆ. ಇನ್ನು ಪದಚ್ಯುತಿ ಅಂತಂದ್ರೆ ಯಾರೊಬ್ಬರು ವ್ಯಕ್ತಿ ವಂಚನೆ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ರೆ ಅವರನ್ನು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ರದ್ದತಿಯನ್ನು ಮಾಡ್ತಾರೆ. ಹಾಗಾದ್ರೆ ಭಾರತದಲ್ಲಿ ಪೌರತ್ವದ ವಿಧಗಳು ಇದ್ದಾವೆ. ಎಷ್ಟು ವಿಧ ಅಂದರೆ 2. ಮೊದಲನೇದು ಏಕಪೌರತ್ವ, ಎರಡನೇದು ದ್ವಿಪೌರತ್ವ. ಏಕಪೌರತ್ವ ಅಂದ್ರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಇದು ನೋಟ್ ಮಾಡಿ ಇಟ್ಕೊಳ್ರಿ. ಇನ್ನು ಪೌರತ್ವ ಮತ್ತು ಸರ್ಕಾರದ ನಡುವೆ ಬಹಳ ಕೆಲಸ ಕಾರ್ಯಗಳು ಇರ್ತವೆ. ಸೊ ವಿಶೇಷವಾಗಿ ಏನಪ್ಪ ಅಂದ್ರೆ ಪೌರ ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿರ್ತಾನೆ, ಸಂವಿಧಾನ ಗೌರವಿಸ್ತಾನೆ, ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸಿ ವಚನಬದ್ಧನಾಗಿರ್ತಾನೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಿಲ್ಲ, ಪೌರ ಭ್ರಷ್ಟಾಚಾರ, ಪಕ್ಷಪಾತ, ವರದಕ್ಷಿಣೆ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸ್ತಾನೆ. ಸರ್ಕಾರ ಗುಣಮಟ್ಟದ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ. ಆಮೇಲೆ ಮುಂದೆ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿ ಎತ್ತಿ ಹಿಡಿತಾರೆ. ಮುಂದೆ ಪೌರ ಸ್ವಾರ್ಥಿಯಾಗದೆ ಸೇವಾ ಮನೋಭಾವವನ್ನು ಹೊಂದಿರಬೇಕು. ಇದು ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. 42ನೇ ತಿದ್ದುಪಡಿ ಪ್ರಕಾರ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಅದು ಭಾರತದ ಸಂವಿಧಾನದ ಪರಿಚ್ಛೇದ 51A ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ. ಇಷ್ಟಿತ್ತು ಈ ಪಾಠದ ವಿಡಿಯೋ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಮೇನ್ ಅಷ್ಟೇ ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ. ಖಂಡಿತವಾಗಿ 1 ಅಂಕದ ಪ್ರಶ್ನೆ ಬರ್ತದೆ. ಹಿಂದಿನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ವಿಡಿಯೋಗಳನ್ನು ನೋಡಿ. ಎಲ್ಲ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ಗಳನ್ನು ನೋಟ್ಸ್ಗಳನ್ನು ಹಾಕಿದ್ದೀವಿ. ಆ ವಿಡಿಯೋಗಳನ್ನು ತಪ್ಪದೆ ನೋಡಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ.